ಮೂವಿ ಹೆಸರು ಬಂದು ಮಾಲಿವುಡ್ ಟೈಮ್ಸ್ ಅಂತ. ಮೂವಿ ಸ್ಟಾರ್ಟ್ ಆಗುತ್ತೆ 1996 ಇಲ್ಲಿ ನಮಗೆ ಸಚಿನ್ ವೈಕಮ್ ಡೇವಿಡ್ ನ ತೋರಿಸ್ತಾರೆ. ಇವನು ವೈಕಮ್ ಡೇವಿಡ್ ನ ಮಗ. ಇವರಪ್ಪ ದೊಡ್ಡ ಪೊಯೆಟ್. ಸ್ಕೂಲ್ ಮ್ಯಾಗಝಿನ್ ಅಲ್ಲಿ ಟೀಚರು ನೀನು ನಿಮ್ ತಂದೆ ತರ ಯಾವ್ದಾದ್ರು ಸ್ಟೋರಿ ಬರೀತಿ ಅಂತ ಕೇಳ್ತಾರೆ. ಅದಕ್ಕೆ ಸಚಿನ್ ಡೇವಿಡ್ ನಾನು ಬರಿತೀನಿ ಅಂತ 2 ದಿನ ಟೈಮ್ ತಗೊಂಡು ಒಂದು ಸ್ಟೋರಿಯನ್ನ ಕಾಲೇಜ್ ಮ್ಯಾಗಝಿನ್ಗೆ ಕೊಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಸೆಲೆಕ್ಟ್ ಆಗಲ್ಲ. ಆಗ ಟೀಚರ್ ಇದು ಫಸ್ಟ್ ಅಟೆಂಪ್ಟ್ ಅಲ್ವಾ, ನಿನ್ನ ಹತ್ರ ಟೈಮ್ ಇದೆ, ಟೈಮ್ ತಗೊಂಡು ಇನ್ನೂ ಚೆನ್ನಾಗಿರೋ ಸ್ಟೋರಿನ ಬರಿ ಅಂತ ಹೇಳ್ತಾರೆ. ಆದ್ರೆ ಅವ್ನು ಎಷ್ಟು ಟ್ರೈ ಮಾಡಿದ್ರು ಅವ್ರ ಅಪ್ಪನಷ್ಟು ಚೆನ್ನಾಗಿ ಬರೆಯಕ್ಕಾಗಲ್ಲ. ಒಂದು ಹಾರರ್ ಮ್ಯಾಗಝಿನ್ ನ ಬರೆದು ಅವ್ರ ಅಪ್ಪಂಗೆ ಕೊಡ್ತಾನೆ. ಅವಾಗ ಅವ್ರ ಅಪ್ಪ ಇದು ಫನ್ನಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ನಿಗೆ ರಿಟರ್ನ್ ಕೊಡ್ತಾರೆ. ಇದರಿಂದ ಅವನು ನಾನು ಯಾವತ್ತು ನಮ್ಮ ಅಪ್ಪನ ರೀತಿ ಕಾದಂಬರಿಯನ್ನ ಬರೆಯಕ್ಕಾಗಲ್ಲ ಅಂತ ಫುಲ್ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಳಕ್ಕೆ ಅಂತ ಹೋಗ್ತಾನೆ. ಆಗ ಟೈಮ್ಗೆ ಅವ್ರ ಅಪ್ಪ ಬರ್ತಾರೆ. ಆಗ ಅವನು ಹೌದಪ್ಪ ನಾನು ನಿಮ್ಮ ರೀತಿ ಅವತ್ತು ಕಾದಂಬರಿಯನ್ನ ಬರೆಯಕ್ಕಾಗಲ್ಲ ಅಂತ ತುಂಬಾ ಬೇಜಾರಿಂದ ಹೇಳ್ತಾನೆ. ಅದಕ್ಕೆ ಅವರಪ್ಪ ಹೌದು ನೀನು ಹೇಳಿದ್ ಕರೆಕ್ಟ್, ನೀನ್ ನನ್ನ ಮಗ, ಅದಕ್ಕೆ ನೀನ್ ಪರ್ಫೆಕ್ಟ್ ಆಗಿ ಬರೆಯಕ್ಕಾಗಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಇಷ್ಟು ದಿನ ಅವರಪ್ಪ ಏನು ಕಾದಂಬರಿಯನ್ನ ಬರಿತಾ ಇದ್ರಲ್ಲ ಅದು ಅವ್ರು ಬರ್ದಿದ್ದಾಗಿರ್ಲಿಲ್ಲ. ಕಾಲೇಜ್ ಟೈಮಲ್ಲಿ ಅವ್ರ ಅಪ್ಪನ ಲವರ್ ಅನುರಾಧ ಈ ಕಾದಂಬರಿಯನ್ನ ಬರ್ದಿದ್ದು. ಅವಳು ಒಂದು ಡಿಪ್ರೆಷನ್ ಇಂದ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಹಾಗೂ ಅವರಪ್ಪ ಅವಳು ಬರ್ದಂತ ಕಾದಂಬರಿಯನ್ನೆಲ್ಲ ಓದ್ತಾನೆ. ಹಾಗೂ ಆ ಕಾದಂಬರಿಗೆ ಅವನ ಹೆಸರು ಹಾಕೊಂಡು ಪಬ್ಲಿಷ್ ಮಾಡ್ತಾನೆ. ಜನರಿಗೆಲ್ಲ ಆ ಕಾದಂಬರಿ ಇಷ್ಟ ಆಯ್ತು ಅಂಡ್ ನಂಗೆ ನೇಮು ಫೇಮು ಬಂತು ಅಂತ ಹೇಳ್ತಾನೆ. ಹಾಗೂ ಆ ಕಾದಂಬರಿ ಎಲ್ಲ ಖಾಲಿ ಆದ್ಮೇಲೆ ಈ ಬಡವರು ಟ್ಯಾಲೆಂಟ್ ಆಗಿರುವಂಥ ರೈಟರ್ಸ್ನ ಹುಡುಕಿ ಅವ್ರಿಗೆ ಹಣ ಕೊಟ್ಟು ಆ ಕಾದಂಬರಿಯನ್ನ ಬರ್ಸ್ಕೊತಿದ್ದೆ ಅಂತ ಹೇಳ್ತಾನೆ. ಅವಾಗ ಸಚಿನು ಇದೇನಾದ್ರು ಜನರಿಗೆ ಗೊತ್ತಾದ್ರೆ ನಿಮ್ ಕೆರಿಯರ್ ಮೇಲೆ ಎಫೆಕ್ಟ್ ಆಗುತ್ತಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ವಿಲಿಯಂ ಶೇಕ್ಸ್ಪಿಯರ್ ಏನ್ ರೋಮಿಯೋ ಜೂಲಿಯಟ್ ಬರ್ದಿದಾರಲ್ಲ ಅದು ಒಂದು ಕಾಪಿನೇ. ಆದ್ರೆ ಯಾರು ವಿಲಿಯಂ ಶೇಕ್ಸ್ಪಿಯರ್ನ ಬೈಕೊಳ್ಳಲ್ಲ. ಜನ ನಿಮ್ ಮಾಡೋ ವರ್ಕ್ನ ನೋಡ್ತಾರೆ. ಅದು ಅವ್ರಿಗೆ ಇಷ್ಟ ಆದ್ರೆ ಅವರು ನಿನ್ನ ಸತ್ಯನ ತಿಳ್ಕೊಂಡ್ರೆ ಅವ್ರು ಯಾವತ್ತೂ ಅದನ್ನು ಒಪ್ಕೊಳ್ಳಲ್ಲ. ನಿನ್ನ ರೆಪ್ಯುಟೇಷನ್ ಬಿಲ್ಡ್ ಆಗುತ್ತೆ. ಜನ ನಿನ್ ಕೆಲಸ ನೋಡ್ತಾರೆ ಹೊರತು ಅದರಿಂದ ಇರೋ ಸ್ಟೋರಿನಲ್ಲ ಅಂತ ಹೇಳ್ತಾನೆ. ಆದ್ರೆ ರೀಸೆಂಟ್ ಆಗಿ ಲಾಂಚ್ ಆದಂತ ಡೆವಿಲ್ಸ್ ಐಲ್ಯಾಂಡ್ ಕಾದಂಬರಿಯಲ್ಲಿ ಅವ್ನ ರೈಟರ್ ಪೀಟರ್ ಇಂಡೈರೆಕ್ಟ್ ಆಗಿ ನನ್ನ ರಹಸ್ಯನೆಲ್ಲ ಬರ್ದಿದ್ದಾನೆ. ಅದ್ರ ಜೊತೆಗೆ ಲಾಸ್ಟ್ ಪೇಜ್ ಅಲ್ಲಿ ಇಷ್ಟ ದಿನ ವೈಕಮ್ ಡೇವಿಡ್ ಹೆಸರಿನಲ್ಲಿ ಬಂದಂತ ಕಾದಂಬರಿನೆಲ್ಲ ನಾನೇ ಬರ್ದಿದ್ದು ಅಂತಾನು ಬರ್ದಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಹೋಗಿ ವೈಕಮ್ ಡೇವಿಡ್ ಬುಕ್ ಸ್ಟೋರ್ಗೆ ಹೋಗಿ ಯಾರೆಲ್ಲ ಕಾದಂಬರಿನ ತಗೊಂಡಿದಾರೋ ಅವ್ರ ಹತ್ರ ಡಬಲ್ ರೇಟ್ಗೆ ಆ ಕಾದಂಬರಿನ ರಿಟರ್ನ್ ತಗೋತಾ ಇದ್ದ ಅಂಡ್ ಅವನ್ನೆಲ್ಲ ಸುಟ್ಟಾಕ್ತಾ ಇದ್ದ. ಆದ್ರೆ ಈ ಕಾದಂಬರಿಯ ಒಂದು ಕಾಪಿ ವಿನೀತ್ ಮಾಧವನ್ ಅನ್ನುವಂತ ಹುಡುಗನ ಹತ್ರ ಇರುತ್ತೆ. ಇವಂಗೆ ಈ ತರ ಹಾರರ್ ಕಾದಂಬರಿಯ ಓದೋ ಹುಚ್ಚು ಅಂಡ್ ಅವನು ಇದೇ ತರ ಒಂದು ರೈಟರ್ ಆಗ್ಬೇಕಂತ ಕನ್ಸ್ಕೊಂತ ಇರ್ತಾನೆ. ಆದ್ರೆ ಒಂದ್ಸಲಿ ಅವ್ನ ಫ್ರೆಂಡ್ ಸುಜಿತ್ ಜೊತೆ ಫಸ್ಟ್ ಟೈಮ್ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡ್ತಾನೆ. ಯಾವಾಗ ಅವನು ಥಿಯೇಟರ್ ಅಲ್ಲಿ DTS ಇಂಟ್ರೋ ನೋಡ್ತಾನೋ ಅಲ್ಲಿ ಸ್ಪೀಕರ್ ಅಲ್ಲಿ ಬರ್ತಂತ ಸೌಂಡ್ ಎಫೆಕ್ಟ್ಗೆ ಅಂಡ್ ಅಟ್ಮಾಸ್ಫಿಯರ್ ಅವ್ನಿಗೆ ಡಿಫ್ರೆಂಟ್ ಫೀಲಿಂಗ್ ಅನ್ನ ಕೊಡ್ತಾ ಇರುತ್ತೆ. ಅಂಡ್ ಅವನು ಥಿಯೇಟರ್ ಅಲ್ಲಿ ದಿ ಮಮ್ಮಿ ಹಾರರ್ ಮೂವಿಯನ್ನ ನೋಡಿ ನಾನು ಇದೇ ತರನೇ ಒಂದು ಹಾರರ್ ಮೂವಿನ ಡೈರೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇವಾಗ ಅವ್ನ ಮೈಂಡ್ ಅಲ್ಲಿ ಒಂದು ಶಾರ್ಟ್ ಮೂವಿ ಐಡಿಯಾ ಬರುತ್ತೆ. ಆದ್ರೆ ಅವ್ನಿಗೊಂದು ಕ್ಯಾಮ್ರಾ ಬೇಕು. ಅವಾಗ ಕ್ಯಾಮ್ರಾದ ಬೆಲೆ 27,000 ಇರುತ್ತೆ. ಅವರಪ್ಪ ದುಡ್ಡು ಕೊಟ್ಟು ಆ ಕ್ಯಾಮ್ರಾ ಕೊಡ್ಸೋದು ಇಂಪಾಸಿಬಲ್. ಹೀಗೆ ವರ್ಷಗಳು ಕಳೆಯುತ್ತೆ. ಇವಾಗ ಅವನು 11th ಅಲ್ಲಿದ್ದಾನೆ. ಅವನು ಅವ್ರ ಅಪ್ಪನ ಹತ್ರ ಕ್ಯಾಮ್ರಾ ಕೇಳ್ತಾನೆ. ಅದಕ್ಕೆ ಅವರಪ್ಪ ನೀನೇನಾದ್ರೂ ಎಕ್ಸಾಮಲ್ಲಿ 80% ತೆಗೆದ್ರೆ ನಾನು ನಿಂಗೆ ಕ್ಯಾಮ್ರಾ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾನೆ. ಬಟ್ ಎಕ್ಸಾಮಲ್ಲಿ ಬರೀ 55% ಮಾತ್ರ ತೆಗಿತಾನೆ. ಇದರಿಂದ ಅವರಪ್ಪ ಕ್ಯಾಮ್ರಾ ಕೊಡ್ಸಲ್ಲ. ಆದ್ರೆ ಅವ್ನು CD ತಗೋತಾ ಇದ್ದಂತ ಶಾಪ್ ಓನರು ನನ್ನ ಹತ್ರ ಕ್ಯಾಮ್ರಾ ಇದೆ, ಒಂದ್ ದಿನಕ್ಕೆ 600 ರೂಪಾಯಿ ಬಾಡಿಗೆ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋ ಸರಿ ಅಂತ ಒಂದ್ ದಿನಕ್ಕೆ ಆ ಕ್ಯಾಮ್ರಾನ ಬಾಡಿಗೆಗೆ ತಗೋತಾನೆ. ಇದು ಒಂದು ನೈಟ್ ಟೈಮಲ್ಲಿ ನಡೆಯೋ ಹಾರರ್ ಶಾರ್ಟ್ ಮೂವಿ ಆಗಿರುತ್ತೆ. ಆದ್ರೆ ನಿಮ್ಗೆಲ್ಲ ಗೊತ್ತು ಆಗಿನ ಟೈಮಲ್ಲಿ ನೈಟ್ ಟೈಮು ವಿತೌಟ್ ಲೈಟು ಕ್ಯಾಮ್ರಾದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಅವನು ಅದನ್ನ ಡೇ ಟೈಮಲ್ಲಿ ಶೂಟ್ ಮಾಡ್ತಾನೆ. ಬಟ್ ಅವ್ನಿಗದು ಸ್ಯಾಟಿಸ್ಫೈ ಆಗಲ್ಲ. ಅದಕ್ಕೆ ಆ CD ಓನರು ನೀನ್ ನೈಟ್ ಟೈಮ್ ಶೂಟ್ ಮಾಡೋದಾದ್ರೆ ನಿಂಗೆ ಒಂದು HD ಕ್ಯಾಮ್ರಾ ವಿತ್ ಲೈಟ್ ಮ್ಯಾನ್ ಎಲ್ಲ ಬೇಕು. ಅದಕ್ಕೇನಿಲ್ಲ ಅಂದ್ರೂ ಒಂದ್ ದಿನಕ್ಕೆ 4,000-5,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಹೀರೋ ಹತ್ರ ಅಷ್ಟು ದುಡ್ಡು ಇರಲ್ಲ. ಆದ್ರೆ ಅವನು ನಾನು ದಿನ ದುಡ್ಡನ್ನ ಸೇವ್ ಮಾಡ್ತೀನಿ, ಯಾವಾಗ ದುಡ್ಡು ಅಡ್ಜಸ್ಟ್ ಆಗುತ್ತೋ ಅವಾಗಲೇ ಶಾರ್ಟ್ ಮೂವಿ ಮಾಡ್ತೀನಿ ಅಂತ ಪಣ ತೊಟ್ಟು ದುಡ್ಡನ್ನ ಸೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೂ 1 ವರ್ಷ ಆಗುತ್ತೆ ಅಂಡ್ ದುಡ್ಡು ಅರೇಂಜ್ ಆಗಿ ಅವನ ಫಸ್ಟ್ ಶಾರ್ಟ್ ಮೂವಿಯನ್ನ ಅವನು ಮತ್ತು ಅವನ ಫ್ರೆಂಡ್ ಸುಜಿತ್ ಇಬ್ಬರೇ ಆಕ್ಟ್ ಮಾಡಿ ಶೂಟ್ ಮಾಡ್ತಾರೆ. ಅಂಡ್ ಅವನಿಗೆ ಫುಲ್ ಕಾನ್ಫಿಡೆಂಟ್ ಇರುತ್ತೆ. ಈ ಹಾರರ್ ಮೂವಿ ನೋಡಿ ನಮ್ಮ ಮನೇಲಿ ಇರೋರೆಲ್ಲ ಎದುರ್ಕೋತಾರೆ ಅಂತ. ಇದ್ರಂತೆ ಎಲ್ಲರಿಗೂ ಭಯ ಆಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ತಾತ ಕೋಮಾಗೆ ಹೋಗ್ಬಿಟ್ರು. ಅದಕ್ಕೆ ಅವರಪ್ಪ ನಮ್ಮಪ್ಪ ತುಂಬಾನೇ ಪ್ರಾಕ್ಟಿಕಲ್ ಮನ್ಸ, ಮುಂದೆ ದೆವ್ವ ಇದ್ರು ಎದುರ್ಕೋತಾ ಇರ್ಲಿಲ್ಲ. ಆದ್ರೆ ನಿಮ್ ಮೂವಿ ನೋಡಿ ಕೋಮಾಗ ಹೋಗ್ಬಿಟ್ಟಿದ್ದಾರೆ. ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ನೀನೊಬ್ಬ ಡೈರೆಕ್ಟರ್ ಆಗ್ತೀಯ ಅಂತ ಅವನ್ನ ಡಿಗ್ರಿಯಲ್ಲಿ ವಿಜುವಲ್ ಕಮ್ಯುನಿಕೇಶನ್ ಗೆ ಸೇರಿಸ್ತಾರೆ. ಅವನು ಫಿಲ್ಮ್ ಮೇಕಿಂಗ್ ಎಲ್ಲಾದ್ರ ಬಗ್ಗೆನೂ ತಿಳ್ಕೊತಾನೆ. ಅವ್ನ ಮೈಂಡ್ ಅಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ 1 ವರ್ಷದಲ್ಲಿ ಒಂದು ಮೂವಿ ತೆಗ್ದಿ ಆ ಮೂವಿ ಸೂಪರ್ ಹಿಟ್ ಆಗಿ ನಮ್ಮ ಇಂಡಸ್ಟ್ರಿಗೆ ಹೆಂಗೆಸ್ಟ್ ಡೈರೆಕ್ಟರ್ ಆಗ್ತೀನಿ ಅಂತ ಕನ್ಸ್ಕಾಂತಾನೆ. ಅದೇ ಟೈಮಲ್ಲಿ ಅವ್ರಿಗೆ ಮ್ಯಾಗಝಿನ್ ಅಲ್ಲಿ ಕಾಜಾ ಫಿಲ್ಮ್ ಸೊಸೈಟಿ ಶಾರ್ಟ್ ಮೂವಿ ಕಾಂಪಿಟೇಷನ್ ಬಗ್ಗೆ ಗೊತ್ತಾಗುತ್ತೆ. ಅಂಡ್ ಯಾರು ಇದರಲ್ಲಿ ಫಸ್ಟ್ ಬರ್ತಾರೋ ಆ ಶಾರ್ಟ್ ಮೂವಿ ಡೈರೆಕ್ಟರ್ಗೆ ಅವರೇ ಅವ್ರ ಪ್ರೊಡಕ್ಷನ್ ಅಲ್ಲಿ ತಮ್ಮ ಫಸ್ಟ್ ಮೂವಿ ಡೈರೆಕ್ಟ್ ಮಾಡ್ಕೊಳ್ಳೋ ಅವಕಾಶನ ಕೊಡ್ತೀವಿ ಅಂತ ಬರ್ದಿರುತ್ತೆ. ಅಂಡ್ ನಮ್ಮ ಹೀರೋ ಈಗ ಆಲ್ರೆಡಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ತನ್ನ ಶಾರ್ಟ್ ಮೂವಿಯನ್ನ ಅಪ್ಲೋಡ್ ಮಾಡಿ ಒಳ್ಳೆ ವ್ಯೂಸ್ ಅನ್ನ ಪಡ್ಕೊಂಡಿರ್ತಾನೆ. ಅದರಲ್ಲೇ ಟಾಪ್ 4 ಶಾರ್ಟ್ ಮೂವಿಯನ್ನ ಅವನ ಫೆಸ್ಟಿವಲ್ಗೆ ಕಳಿಸ್ತಾನೆ. ಅಂಡ್ ನಮ್ಮ ಹೀರೋಗೆ ತುಂಬಾನೇ ಕಾನ್ಫಿಡೆಂಟ್ ಇರುತ್ತೆ ನಾನು ಈ ಕಾಂಪಿಟೇಷನ್ ಅಲ್ಲಿ ಗೆಲ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅರ್ಜುನ್ ಅವನಿಗೆ ಫಸ್ಟ್ ಪ್ಲೇಸ್ ಬರುತ್ತೆ ಅಂಡ್ ಇವನ್ಗೆ ಸೆಕೆಂಡ್ ಪ್ಲೇಸ್ ಬರುತ್ತೆ. ಇದರಿಂದ ಅವನಿಗೆ ಬೇಜಾರಾಗುತ್ತೆ. ಬಟ್ ಅಲ್ಲಿದ್ದಂತ ರಿವ್ಯೂವರು
ಈ ಫೆಸ್ಟಿವಲ್ ಅಲ್ಲಿ ನಾನು ನೋಡಿದಂತ ಬೆಸ್ಟ್ ಮೂವಿ ಇದೇನೆ ಅಂತ ಹೇಳ್ತಾನೆ. ಅಂಡ್ ಯಾರಿಗೆ ಫಸ್ಟ್ ಪ್ಲೇಸ್ ಬಂದಿರ್ತಲ್ಲ ಅರ್ಜುನ್ ಆನ್ ಸ್ಟೇಜ್ ಮೇಲೆ ಬಂದು, ನಂಗೆ ಫಿಲ್ಮ್ ಮೇಕಿಂಗ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ನಾನೊಬ್ಬ ಬಡ ಕುಟುಂಬದಲ್ಲಿ ಬಂದವನು, ನಾನು ವಿನೀತ್ನ ಶಾರ್ಟ್ ಮೂವಿಗಳನ್ನೆಲ್ಲ ನೋಡ್ತಾ ಇದ್ದೆ, ಅದೇ ನನ್ನ ಇನ್ಸ್ಪಿರೇಷನ್. ಇವತ್ತು ಈ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ಲೇಸ್ ತೊಳಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ತಾನೆ. ಒಂದ್ ರೀತಿ ಜನರ ನಡುವೆ ಅವನ ಸಿಂಪತಿಯನ್ನ ಗಿಟ್ಟಿಸ್ಕೋತಾ ಇರ್ತಾನೆ. ಈ ಕಾಂಪಿಟೇಷನ್ ಮುಗಿದ್ಮೇಲೆ ಸಚಿನ್ ವೈಕಮ್ ಡೇವಿಡ್ ವಿನೀತ್ ನ ಮೀಟ್ ಆಗ್ತಾನೆ. ಆಗ ಅವನು ಈ ಫೆಸ್ಟಿವಲ್ ಅಲ್ಲಿ ಫಸ್ಟ್ ಪ್ಲೇಸ್ ಯಾರಿಗೆ ಅಂತ ಮೊದಲೇ ಡಿಸೈಡ್ ಆಗಿರುತ್ತೆ. ಜನರಿಗೆಲ್ಲ ಗೊತ್ತು ನೀನ್ ಶಾರ್ಟ್ ಮೂವಿ ತುಂಬಾನೇ ಚೆನ್ನಾಗಿದೆ ಅಂತ. ಆದ್ರೆ ಅರ್ಜುನ್ ಲಾಸ್ಟ್ ಅಲ್ಲಿ ಬಂದು ಹೇಗೆ ಸಿಂಪತಿಯನ್ನ ಗಿಟ್ಟಿಸ್ಕೊಂಡ ನೋಡ್ದೆ ಅಲ್ವಾ. ಅಂಡ್ ಜನ ನೋಡೋದು ಅದೇನೆ. ಆದ್ರೆ ನೀನ್ ತಲೆ ಕೆಡ್ಸ್ಕೋಬೇಡ, ನಿನ್ನ ನರೇಶನ್ ನಿನ್ನ ಪ್ರೆಸೆಂಟೇಷನ್ ತುಂಬಾನೇ ಚೆನ್ನಾಗಿದೆ. ನಾನೊಂದು ಮೂವಿ ಮಾಡ್ತಾ ಇದೀನಿ ಚಿತ್ತಾರ ಅಂತ, ಬಟ್ ಸ್ಕ್ರಿಪ್ಟ್ ನಂಗೆ ಯಾಕೋ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಈ ಮೂವಿಲಿ ನೀನ್ ನನ್ನ ಜೊತೆ ವರ್ಕ್ ಮಾಡು, ಇದು ಬೇಕಾದಂತ ರಿವಾರ್ಡ್ಸ್ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅದ್ರ ಸ್ಟಾರ್ಟಿಂಗ್ ನಮ್ಮ ಹೀರೋಗೆ ಇಷ್ಟ ಇರಲ್ಲ. ಆದ್ರೆ ಸ್ವಲ್ಪ ಹೊತ್ತು ಆಮೇಲೆ ಅವನು ಸರಿ ನಾನು ಈ ಮೂವಿಲಿ ವರ್ಕ್ ಮಾಡ್ತೀನಿ, ಆದ್ರೆ ಈ ಮೂವಿ ಕಂಪ್ಲೀಟ್ ಆದ್ಮೇಲೆ ನನ್ನ ನೆಕ್ಸ್ಟ್ ಮೂವಿನ ನೀನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ ಅಂತ ಒಪ್ಕೋತಾನೆ. ಇವಾಗ ನಮ್ಮ ಹೀರೋ ಆ ಸ್ಕ್ರಿಪ್ಟ್ ಅನ್ನ ಕಂಪ್ಲೀಟ್ ಆಗಿ ಓದಿ ಅಲ್ಲಿ ಕೆಲವೊಂದು ಚೇಂಜಸ್ ನ ಮಾಡಿ ಅವನು ಮತ್ತೆ ಸಚಿನ್ ಪ್ರೊಡ್ಯೂಸರ್ ಹತ್ರ ಹೋಗ್ತಾರೆ. ಇಲ್ಲಿ ನಮ್ಮ ಹೀರೋ ನಾನು ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ನ ಓದಿದೀನಿ. ಈ ಹಾರರ್ ಮೂವಿಲಿ ಮೊದಲೇ ನಮಗೆ ದೆವ್ವನ ರಿವೀಲ್ ಮಾಡ್ತಾರೆ, ಸೆಕೆಂಡ್ ಹಾಫ್ ಅಲ್ಲೇ ಫ್ಲಾಶ್ ಬ್ಯಾಕ್ ನ ಹೇಳ್ಬಿಡ್ತಾರೆ, ಮಧ್ಯದಲ್ಲಿ ಕೆಲವೊಂದು ಹಾರರ್ ಎಲಿಮೆಂಟ್ ಹಾಕಿದ್ದಾರೆ. ಹಾಗೂ ಈ ಮೂವಿನೂ ಬಂಗ್ಲೆಯಲ್ಲೇ ಶೂಟ್ ಆಗ್ತಾ ಇದೆ. ಇದರಿಂದ ಜನ ಅಷ್ಟೊಂದು ಗ್ರಿಪ್ಪಿಂಗ್ ಆಗಿರಲ್ಲ, ಬೋರ್ ಆಗಿ ಹೋಗ್ತಾರೆ, ಮೂವಿ ಓಡಲ್ಲ. ಅದಕ್ಕೆ ನಾನು ಇಲ್ಲಿರುವಂತ ಫೀಮೇಲ್ ಕ್ಯಾರೆಕ್ಟರ್ನ ತೆಗ್ದಾಕ್ತಾ ಇದೀನಿ ಅಂಡ್ ದೆವ್ವನ ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀನಿ. ಅಂಡ್ ಈ ಬಂಗ್ಲೆ ಕಾಮನ್ ಆಗಿದೆ, ಇದು ಸಿಟಿ ಮಧ್ಯದಲ್ಲಿ ನಡೆಯುತ್ತೆ. ಇದರಿಂದ ಜನರೆಲ್ಲ ನಮ್ಮ ಸರೌಂಡಿಂಗ್ ಅಲ್ಲೇ ಈ ತರ ನಡೆಯುತ್ತೆ ಅಂತ ಒಂದು ಫಿಯರ್ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ. ಅಂಡ್ ಮೂವಿನ ಚೆನ್ನಾಗಿ ಓಡುತ್ತೆ, ಅದ್ರ ಬಗ್ಗೆ ನಂಗೆ ಕಾನ್ಫಿಡೆಂಟ್ ಇದೆ ಅಂತ ಹೇಳ್ತಾನೆ. ಅರೆ ಹೀರೋಯಿನ್ ಇಲ್ದೆ, ಈ ಬಂಗ್ಲೆ ಇಲ್ದೆ ನಾನು ಈ ಮೂವಿನ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ ಅಂತ ಪ್ರೊಡ್ಯೂಸರ್ ಈ ಮೂವಿಯನ್ನ ಒಪ್ಕೊಳ್ಳಲ್ಲ. ಆಗ ಸಚಿನ್ ನಾನೇ ಈ ಮೂವಿಗೆ 6 ಕೋಟಿ ಅರೇಂಜ್ ಮಾಡಿ ಪ್ರೊಡ್ಯೂಸ್ ಮಾಡ್ತೀನಿ, ಪ್ಲಸ್ ವಿನೀತ್ ನ ನೆಕ್ಸ್ಟ್ ಮೂವಿನ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಲ್ಲೇ ಓಪನ್ ಚಾಲೆಂಜ್ ಆಗ್ತಾನೆ. ಅಂಡ್ ಸಚಿನ್ ಇನ್2 ತಿಂಗಳಲ್ಲೇ ನಾನು ದುಡ್ಡನ್ನ ಅರೇಂಜ್ ಮಾಡ್ತೀನಿ, ಆಮೇಲೆ ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇವೆಲ್ಲ ಆದ್ಮೇಲೆ ಎಕ್ಸ್ ಪ್ರೊಡ್ಯೂಸರ್ ಆದಂತಹ ಫಸಲ್ ನಮ್ ಹೀರೋ ಹತ್ರ ಬಂದು ನಿನ್ ವೇ ಆಫ್ ನರೇಶನ್ ನಂಗೆ ಇಷ್ಟ ಆಯ್ತು, ಬೇಕಿದ್ರೆ ನಿಮ್ ಮೂವಿನ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋ ಈಗ ಆಲ್ರೆಡಿ ಸಚಿನ್ಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಒಂದೇ ಒಂದು ರೀಸನ್ ಇಂದ ಮೂವಿಯನ್ನೇ ಕ್ಯಾನ್ಸಲ್ ಮಾಡ್ದ. ನಾಳೆ ನಂಗೂ ಇದೇ ತರ ಚೀಟ್ ಮಾಡ್ಬೋದು ಅಂತ ಅವನು ಒಪ್ಕೊಳ್ಳಲ್ಲ. ಹೀಗೆ ತಿಂಗಳುಗಳು ಕಳಿಯುತ್ತೆ, 1 ವರ್ಷ ಆಗುತ್ತೆ, ಸಚಿನ್ ಇನ್ನೂ ದುಡ್ಡು ಅರೇಂಜ್ ಮಾಡಿಲ್ಲ. ಮತ್ತೊಂದ್ ಕಡೆ ಅರ್ಜುನ್ ಆಫ್ಟರ್ ಪಾರ್ಟಿ ಅಂತ ಒಂದು ಬ್ಲಾಕ್ ಬಸ್ಟರ್ ಮೂವಿಯನ್ನ ಕೊಟ್ಟಿರ್ತಾನೆ. ಇವಾಗ ಅವನು ನೆಕ್ಸ್ಟ್ ಮೂವಿ ರಿವ್ಯೂಗೆ ಅಂತ ವಿನೀತ್ನ ಕರಿತಾನೆ. ಯಾವಾಗ ವಿನೀತ್ ಫುಲ್ ಮೂವಿನ ನೋಡ್ತಾನೋ ಅವನಿಗೆ ಒಂದು ಶಾರ್ಟ್ ಮೂವಿಯಿಂದ ಕದ್ದಿರೋದಂತ ಗೊತ್ತಾಗುತ್ತೆ. ನೀನು ನಮ್ಮ ಮೇಕಿಂಗ್ ಸ್ಟೈಲ್ ಎಲ್ಲಾನು ಕದ್ದೀಯಾ, ಇದರಿಂದ ಒಬ್ಬ ಡೆಬ್ಯೂ ಮಾಡದಿರೋ ಡೈರೆಕ್ಟರ್ ಕೆರಿಯರ್ ಎಷ್ಟು ಡೇಂಜರ್ ಇದೆ ಅಂತ ನಿಂಗೆ ಗೊತ್ತಾ ಅಂತ ಎಲ್ಲ ದುಃಖ ಪಡ್ತಾನೆ. ಇವಾಗ ಅವನಿಗೆ ಕಾಯಕ್ಕೆ ಇಷ್ಟ ಇಲ್ಲ, ಇನ್ನೊಂದು ವರ್ಷ ಆಗಿದೆ. ಅದಕ್ಕೆ ಅವನು ಪ್ರೊಡ್ಯೂಸರ್ಗೆ ಕಾಲ್ ಮಾಡಿ ನಾನು ನಿಮ್ಮ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಡೈರೆಕ್ಟ್ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಅಂಡ್ ಇದ್ರ ಅಂತಾನೆ ಒಂದು ಮೂವಿನೂ ಸಹ ಡೈರೆಕ್ಟ್ ಮಾಡ್ತಾನೆ. ಇವಾಗ ಮೂವಿ ಎಲ್ಲ ಕಂಪ್ಲೀಟ್ ಆಗಿದೆ, ಫಸ್ಟ್ ಲುಕ್ ನ ಬಿಡಬೇಕು. ಯಾವಾಗ ಈ ಮೂವಿನ ಪ್ರೊಡ್ಯೂಸರ್ ಮತ್ತೆ ಹೀರೋಗೆ ತೋರಿಸ್ತಾನೋ ಆಗ ಅವ್ರು ಇದೊಂದು ಮಾಸ್ಟರ್ ಪೀಸ್ ಅಂತ ಹೇಳ್ತಾರೆ. ಬಟ್ ಅದೇ ಅವ್ರ ಫ್ರೆಂಡ್ ನೋಡಿದಾಗ ಈಗಷ್ಟೇ ಇದೇ ತರ ಮೂವಿನ ಬಂದಿದೀವಿ ಅಂತ ಹೇಳ್ತಾರೆ. ಯಾವಾಗ ಅವನು ದೇವರು ಅಂತ ಟೈಟಲ್ ಇರುವಂತ ಮೂವಿನ ಥಿಯೇಟರ್ ಅಲ್ಲಿ ನೋಡ್ತಾನೋ ಕೆಲವೊಂದು ಸಿಚುವೇಶನ್ ಕ್ಲೈಮ್ಯಾಕ್ಸ್ ಸಿಮಿಲರ್ ಆಗೇ ಇರುತ್ತೆ. ಇದರಿಂದ ಹೀರೋ ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲ ನೆಕ್ಸ್ಟ್ ಟೈಮ್ ಮಾಡೋದಂತ ಟೆನ್ಷನ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ವಿನೀತ್ ಪ್ರೊಡ್ಯೂಸರ್ ಹತ್ರ ಹೋಗಿ ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಸ್ಟೋರಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೀನಿ, 30% ರೀಶೂಟ್ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಅಂತ ಹೇಳ್ತಾನೆ. ಅದಕ್ಕೆ ಸ್ಟಾರ್ಟಿಂಗ್ ಪ್ರೊಡ್ಯೂಸರ್ ಒಪ್ಕೊಳ್ಳಲ್ಲ. ಕೊನೆಗೆ ಇನ್ನು 10 ದಿನದಲ್ಲಿ ಶೂಟ್ನ ಕಂಪ್ಲೀಟ್ ಮಾಡು ಅಂತ ಹೇಳ್ತಾನೆ. ಬಟ್ ಆಗ್ಲೇ ಅವ್ನಿಗೊಂದು ಫೋನ್ ಬರುತ್ತೆ, ಎಲ್ಲಿ ಮೂವಿಯ ಹೀರೋ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಡೈರೆಕ್ಟರು ಪ್ರೊಡ್ಯೂಸರು ಅಂಡ್ ಫ್ಯಾನ್ಸ್ ಎಲ್ಲರೂ ಶಾಕ್ ಆಗಿ ಅವನ ಅಂತ್ಯ ಸಂಸ್ಕಾರಕ್ಕೆ ಬರ್ತಾರೆ. ಅಂಡ್ ನಮ್ಮ ಹೀರೋಗೆ ಯಾವುದೇ ಕಾರಣಕ್ಕೂ ಮೂವಿಯನ್ನ ಬಿಟ್ಕೊಡಕ್ಕೆ ಇಷ್ಟ ಇರಲಿಲ್ಲ. ಇವಾಗ ಅವನು ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ನೀವು ತಲೆ ಕೆಡ್ಸ್ಕೋಬೇಡಿ, ಬಾಡಿ ಡಬಲ್ನ ಯೂಸ್ ಮಾಡ್ಕೊಂಡು ರೀಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಪ್ರೊಡ್ಯೂಸರು ನೀನೇನು ತಲೆ ಕೆಡ್ಸ್ಕೋಬೇಡ, ಹೀರೋ ಸತ್ತೋದಾಗ್ಲೇ ಈ ಮೂವಿ ಸೂಪರ್ ಹಿಟ್ ಅಂತ ಅನ್ಕೋ, ಹೊರಗಡೆ ನೋಡು ಫ್ಯಾನ್ಸ್ ಹೆಂಗೆ ಅವನ ಕೊನೆಯದಾಗಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಈ ಹೀರೋನ ಇದು ಲಾಸ್ಟ್ ಮೂವಿ, ಸೊ ಫ್ಯಾನ್ ಬೇಸ್ ಮೇಲೆ ಈ ಮೂವಿ ಆಟೋಮೆಟಿಕಲಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ವಿನೀತ್ಗೆ ಅವನ ಫಸ್ಟ್ ಮೂವಿ ಈ ತರ ಆಗೋದು ಇಷ್ಟ ಇರಲಿಲ್ಲ. ಅವನಿಗೆ ಇನ್ನೂ ಈ ಮೂವಿ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಅದಕ್ಕೆ ಅವನು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಈ ಮೂವಿಗೂ ನಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಪೋಸ್ಟ್ ಮಾಡ್ತಾನೆ. ಆಗ ಪ್ರೊಡ್ಯೂಸರ್ ಅವನು ಫೋನ್ ಮಾಡಿ ಆ ಪೋಸ್ಟ್ ನ ಡಿಲೀಟ್ ಮಾಡು, ಇದೊಂದು ಮೂವಿ ಹೇಗೋ ಸೂಪರ್ ಹಿಟ್ ಆಗುತ್ತೆ ಬಿಟ್ಬಿಡು, ಇದಾದ್ಮೇಲೆ ನೆಕ್ಸ್ಟ್ ಮೂವಿ ನೀನ್ ಹೇಗ್ ಬೇಕಾತರ ಡೈರೆಕ್ಟ್ ಮಾಡು, ಅದನ್ನು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ವಿನೀತ್ಗೆ ಆ ಮೂವಿ ಮೇಲೆ ತುಂಬಾನೇ ಅಬ್ಸೆಷನ್ ಇತ್ತು. ಅವನ ಫಸ್ಟ್ ಮೂವಿ ತರ ಯಾವ್ದೋ ಕಾಪಿ ಅಂತ ಹೆಸರು ತೊಗೊಳಕ್ಕೆ ಅವ್ನಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವನು ಯಾರು ಇಲ್ದಿರೋ ಟೈಮಲ್ಲಿ ಸ್ಟುಡಿಯೋಗೆ ನುಗ್ಗಿ ಆ ಮೂವಿ ಮತ್ತೆ ಮೂವಿ ಫೂಟೇಜ್ ನ ಡಿಲೀಟ್ ಮಾಡ್ತಾನೆ. ನ್ಯೂಸ್ ಬೇಗ ಸ್ಪ್ರೆಡ್ ಆಗುತ್ತೆ, ಫ್ಯಾನ್ಸ್ ಎಲ್ಲ ರೊಚ್ಚಿಗೆ ಹೇಳ್ತಾರೆ. ಇವನೊಬ್ಬನ ಆವೇಶದ ನಿರ್ಧಾರದಿಂದ ಮೂವಿ ಟೀಮು ಟೆಕ್ನಿಕಲ್ ಟೀಮು ಇಷ್ಟ ದಿನ ಅವ್ರು ಹಾಕಿ ಪರಿಶ್ರಮ ಎಲ್ಲ ವ್ಯರ್ಥ ಆಗಿದೆ ಅಂತೆಲ್ಲ ಬೈಕೋತಾ ಇರ್ತಾರೆ. ಮತ್ತೊಂದ್ ಕಡೆ ಪೊಲೀಸರು ಇವನ್ನ ಅರೆಸ್ಟ್ ಮಾಡ್ತಾರೆ. ಫ್ಯಾನ್ಸ್ ಎಲ್ಲ ಹೀರೋಯಿನ ಕೊನೆ ಮೂವಿ ನೋಡಕ್ಕಾಗಲ್ವಲ್ಲ ಅಂತ ರೊಚ್ಚಿಗೆದ್ದಿರ್ತಾರೆ. ಕೊನೆಗೆ ವಿನೀತ್ ಹೇಗೋ ಬೇಲಿಂದ ಹೊರಡೆ ಬರ್ತಾನೆ. ಇವಾಗ ಅವನ್ಗೆ ಪ್ರೊಡ್ಯೂಸರ್ಗೆ ಈ ಮೂವಿಯ ನಷ್ಟ ಆಗಿ 3.5 ಕೋಟಿಯನ್ನ ಕೊಡ್ಬೇಕಿರುತ್ತೆ. ಅಂಡ್ ಮತ್ತೊಂದ್ ಕಡೆ ಪ್ರೊಡ್ಯೂಸರ್ಸ್ ಎಲ್ಲ ಕಮಿಟಿಯಲ್ಲಿ ಇವನ್ನ ಬ್ಯಾನ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಇವಾಗ ಎಲ್ಲರೂ ವಿನೀತ್ ನ ಕೆರಿಯರ್ ಮುಗೀತು ಅಂತ ಅನ್ಕೊಂಡಿರ್ತಾರೆ. ಆಗ ವಿನೀತ್ ಅರ್ಜುನ್ ಹತ್ರ ಹೋಗಿ ನನಗೆ ಗೊತ್ತು ನೀನ್ ನೆಕ್ಸ್ಟ್ ಯಾವ್ದೋ ಒಂದು ಒಳ್ಳೆ ಸ್ಟೋರಿ ಹುಡುಕ್ತಾ ಇದೆಯಾ ಅಂತ, ನೀನು ಬ್ಲಾಕ್ ಬಸ್ಟರ್ ಮೂವಿ ಆಫ್ಟರ್ ಪಾರ್ಟಿಯ ನೆಕ್ಸ್ಟ್ ಪಾರ್ಟ್ ನ ಸ್ಕ್ರಿಪ್ಟ್ ಇಟ್ಕೊಂಡು ತೆಗಿ, ಪಕ್ಕ ಮೂವಿ ಬ್ಲಾಕ್ ಬಸ್ಟರ್ ಆಗುತ್ತೆ, ಇದ್ರ ಬದಲಾಗಿ ನಂಗೆ 3.5 ಕೋಟಿನ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನು
ಆ ಸ್ಕ್ರಿಪ್ಟನ್ನು ತೊಗೊಂಡು ಈ ವಿಷಯ ಎಲ್ಲೂ ಹೊರಗಡೆ ಬರಬಾರ್ದು ಅಂತ ಆ ಪ್ರೊಡ್ಯೂಸರ್ಗೆ ಕೊಡಬೇಕಾದಂಥ 3.5 ಕೋಟಿಯನ್ನು ಕೊಟ್ಟು ಆ ಮೂವಿ ನಷ್ಟವನ್ನು ತೀರಿಸ್ತಾನೆ. ಇವಾಗ ಇಂಡಸ್ಟ್ರಿಲಿ ವಿನೀತ್ ಜೊತೆಗೆ ಯಾರು ಕೆಲಸ ಮಾಡೋಕೆ ಇಷ್ಟಪಡಲ್ಲ ಅಂತ ಪ್ರೊಡ್ಯೂಸರು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಬಟ್ ಅದೇ ಟೈಮ್ಗೆ ಹ್ಯಾರಿಸ್ ಬಸೀರ್ ಅನ್ನುವಂಥ ಬಿಸ್ನೆಸ್ ಮ್ಯಾನು ವಿನೀತ್ ಹತ್ರ ಬಂದು ನೀನ್ ನೆಕ್ಸ್ಟ್ ಮೂವಿನ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಮೂವಿ ಬಜೆಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನನ್ನ ತಂಗಿ ಹ್ಯಾನಾಳ ಕಳೆದ 4 ಮೂವಿ ಡಿಸಾಸ್ಟರ್ ಆಗಿದೆ, ಇವಾಗ ಅವಳಿಗೊಂದು ಬ್ಲಾಕ್ ಬಸ್ಟರ್ ಬೇಕು, ಅದು ನೀನೇ ಕೊಡ್ತೀಯ ಅಂತ ನಂಗೆ ನಂಬಿಕೆ ಇದೆ, ಆದಷ್ಟು ಬೇಗ ಒಂದು ಒಳ್ಳೆ ಸ್ಕ್ರಿಪ್ಟ್ ನ ರೆಡಿ ಮಾಡ್ಕೊಂಡು ನನ್ನ ಹತ್ರ ಬಾ ಅಂತ ಆಫರ್ ಮಾಡ್ತಾನೆ. ಇವಾಗ ವಿನೀತ್ ಅವ್ನ ಫ್ರೆಂಡ್ ಇರುವಂತ ಸುಜಿತ್ ರೂಮ್ಗೆ ಹೋಗಿ ಅಲ್ಲೇ ಸ್ಟೇ ಆಗಿ ಒಂದು ಹಾರರ್ ಸ್ಕ್ರಿಪ್ಟ್ ಬರೆಯಕ್ಕೆ ಅಂತ ತಯಾರಾಗ್ತಾನೆ. ಬಟ್ ಅವ್ನಿಗೆ ಯಾವುದೇ ರೀತಿ ಹಾರರ್ ಐಡಿಯಾಗಳು ಉಳಿಯಲ್ಲ. ಅದಕ್ಕೆ ಅವನು ಸುಮಾರು ಹಾರರ್ ಮೂವೀಸ್ ನ ನೋಡ್ತಾನೆ, ಥಿಯೇಟರ್ ಹೋಗಿ ಹೊಸ ಮೂವೀಸ್ ನೋಡ್ತಾನೆ. ಬಟ್ ಅವ್ನಿಗೆ ಯಾವುದೇ ರೀತಿ ಐಡಿಯಾ ಉಳಿಯಲ್ಲ. ಯಾವುದೇ ಹಾರರ್ ಸೀನ್ ನೋಡಿದ್ರು ಅವ್ನಿಗೆ ಭಯ ಆಗಲ್ಲ. ಅಂಡ್ ಯಾವುದೇ ಹೊಸ ಐಡಿಯಾ ಬಂದ್ರು ಕೋಇನ್ಸಿಡೆನ್ಸ್ ಆಗಿ ಅದೇ ತರ ಬೇರೆ ಮೂವಿ ರಿಲೀಸ್ ಆಗ್ತಾ ಇತ್ತು. ಇದರಿಂದ ಅವ್ನು ತುಂಬಾನೇ ತಲೆ ಕೆಡಿಸ್ಕೋತಾನೆ. ಒಬ್ಬ ಮನುಷ್ಯನ ಹೇಗೆ ಭಯ ಪಡಿಸೋದಂತ ಹಗಲು ರಾತ್ರಿ ಯೋಚನೆ ಮಾಡಿ ಒಳ್ಳೆ ಸೈಕೋ ತರ ಆಗ್ಬೇಕು. ಅಷ್ಟರಲ್ಲಿ ಕೋಮಾದಲ್ಲಿದ್ದಂತ ಅವ್ರ ತಾತ ಎಚ್ಚರ ಆದ್ರು ಅಂತ ಅವ್ನಿಗೆ ಫೋನ್ ಬರುತ್ತೆ. ಇವಾಗ ಅವನು ಮತ್ತೆ ಅವ್ನ ಫ್ರೆಂಡು ಅವ್ರ ತಾತ ನೋಡಕ್ಕೆ ಅಂತ ಮನೆಗೆ ಬರ್ತಾರೆ. ಇಲ್ಲಿ ಅವ್ರ ತಾತನ ಆರೋಗ್ಯ ಪರಿಸ್ಥಿತಿ ಸರಿ ಇರಲ್ಲ. ಅವರು ಸಾಯಕ್ಕಿಂತ ಮುಂಚೆ ನಾನು ನಿನ್ನ ಹಾರರ್ ಶಾರ್ಟ್ ಮೂವಿ ನೋಡಿ ಕೋಮಾಗ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಸತ್ತೋಗ್ತಾರೆ. ಇದರಿಂದ ವಿನೀತ್ಗೆ ಯಾವ್ದೇ ದೆವ್ವಕ್ಕೂ ಎದುರ್ಕೊಳ್ದಿರೋ ನಮ್ ತಾತ ಏನ್ ನೋಡಿ ಎದುರ್ಕೊಂಡು ಕೋಮಾಗ ಹೋದ್ರು ಅಂತ ಫುಲ್ ಯೋಚನೆ ಮಾಡ್ತಾನೆ. ಆಗ ಅವ್ನಿಗೆ ಫ್ಲಾಶ್ ಆಗುತ್ತೆ. ಅದೇನಪ್ಪ ಅಂದ್ರೆ ಅವ್ನ್ ಶಾರ್ಟ್ ಮೂವಿನ ಮನೆಯವ್ರಿಗೆ ತೋರಿಸ್ತಾ ಇರುವಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೋತಿದ್ದ. ಇವಾಗ ಅವ್ನ ಕ್ಯಾಮ್ರಾ ಫುಟೇಜ್ ಅಲ್ಲಿ ನೋಡಿದಾಗ ಅವ್ರ ತಾತ ಡೆವಿಲ್ ಐಲ್ಯಾಂಡ್ ಅನ್ನುವಂತ ಒಂದು ಬುಕ್ ಅನ್ನು ಓದ್ತಾ ಇದ್ರು. ಅದನ್ನ ಓದಿ ಕೋಮಾಗ ಹೋದ್ರು ಅಂತ ಗೊತ್ತಾಗುತ್ತೆ. ಇವಾಗ ಅವನು ಮತ್ತೆ ವೈಕಮ್ ಡೇವಿಡ್ ಅವರ ಡೆವಿಲ್ ಐಲ್ಯಾಂಡ್ ಅನ್ನ ಕಂಪ್ಲೀಟ್ ಆಗಿ ಓದ್ತಾನೆ. ಆಗ ಅವ್ನಿಗೆ ರಿಯಲೈಸ್ ಆಗುತ್ತೆ ಅದೇನಪ್ಪ ಅಂದ್ರೆ ಒಬ್ಬ ಮನುಷ್ಯ ಜಾಸ್ತಿ ಎದುರುಕೊಳ್ಳೋದು ದೆವ್ವಕ್ಕಲ್ಲ, ಅದೇ ಅವ್ನು ಓಡಿರೋಂಥ ಸತ್ಯಕ್ಕೆ. ಒಬ್ಬ ಮನುಷ್ಯ ಎದುರುಕೊಳ್ಳೋದು ಸತ್ಯಕ್ಕೆ. ರಿಯಾಲಿಟಿ ನಾವು ಸೋಲ್ತೀವಿ ಅಂತ ಗೊತ್ತಿದ್ರು ಎಲ್ಲ ಅದಾದ್ರೆ ಏನಾಗುತ್ತೆ ಅನ್ನೋ ಭಯ ನಮ್ಗೆ ಯಾವಾಗ್ಲೂ ಇದೇ ಇರುತ್ತೆ. ಆ ಕಾದಂಬರಿಯಲ್ಲಿ ಲಾಸ್ಟ್ ಅಲ್ಲಿ ಹೀರೋಯಿನ್ ಸೋಲ್ತಾಳೆ, ಎಲ್ಲರೂ ಗೆಲುವನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಈ ಸಮಾಜದಲ್ಲಿ ನಾವು ಸೋಲೋದು ನಿಶ್ಚಯ ಆಗಿದ್ದಾಗ್ಲೂ ಅದನ್ನ ಒಪ್ಕೊಳ್ಳೋಕ್ ರೆಡಿ ಇರಲ್ಲ. ಬಟ್ ಯಾವಾಗ ನಾವು ಒಪ್ಕೊಳ್ದೇ ಇರೋದು ಅದ್ ನಡೆಯುತ್ತೋ ಅವಾಗ ನಾವು ಭಯ ಪಡ್ತೀವಿ. ಅದೇ ಒಬ್ಬ ಮನುಷ್ಯನ ನಿಜವಾದ ಭಯ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಇವಾಗ ಅವ್ನಿಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಇವಾಗ ಅವ್ನ ನೆಕ್ಸ್ಟ್ ಮೂವಿ ಸ್ಕ್ರಿಪ್ಟ್ ನ ಈ ಬುಕ್ಕಿಂದ ಇನ್ಸ್ಪೈರ್ಡ್ ಆಗಿ ನಾನು ಬರೀಬೇಕು ಅಂತ ಆ ಬುಕ್ಕಿನ ರೈಟ್ಸ್ ನ ತಗೊಳಕ್ಕೆ ಅಂತ ಹೋಗ್ತಾನೆ. ಯಾವಾಗ ಅವನ ಬುಕ್ ನ ರೈಟ್ಸ್ ನ ತಗೊಳಕ್ ಹೋಗ್ತಾನೋ ಆಗ ಆ ಬುಕ್ ನ ಆ ಸೆಲ್ಲರು 50,000 ಕೀಸ್ಕೊಂಡು ಸಚಿನ್ ಡೇವಿಡ್ಗೆ ಕೊಡ್ತಾನೆ. ಇಲ್ಲಿ ಸಚಿನ್ ಡೇವಿಡ್ ಅದನ್ನ ಬೆಂಕಿಗೆ ಹಾಕಿ ಸುಟ್ಟಾಕಿ ಇನ್ನು ನಮ್ಮ ಅಪ್ಪನ ಸತ್ತಿ ಯಾರಿಗೂ ಗೊತ್ತಾಗಲ್ಲ ಅಂತ ಖುಷಿ ಪಡ್ತಾ ಇರ್ತಾನೆ. ಇದರಿಂದ ವಿನೀತ್ಗೆ ಕ್ಲಾರಿಟಿ ಸಿಗುತ್ತೆ. ಅದೇನಪ್ಪ ಅಂದ್ರೆ ಇನ್ನು ಈ ಬುಕ್ ರೈಟ್ಸ್ ನ ಯಾರು ಕೇಳಲ್ಲ, ಈ ಬುಕ್ ಎಕ್ಸಿಸ್ಟ್ ಆಗಿರುವಂತ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ಆ ಬುಕ್ ನ ಆಧಾರ ಇಟ್ಕೊಂಡು ನಿಧಿ ಅಂತ ಒಂದು ಸ್ಕ್ರಿಪ್ಟ್ ಅನ್ನ ಬರೀತಾನೆ. ಇವಾಗ ಅವನು ಬಸೀರ್ ಹತ್ರ ಹೋಗಿ ಈ ಸ್ಕ್ರಿಪ್ಟ್ ನ ನಾನು ಲೀಕ್ ಔಟ್ ಮಾಡಕ್ ಇಷ್ಟ ಇಲ್ಲ, ಇದು ನಮ್ಮಿಬ್ರು ನಡುವೆನೇ ಇರಲಿ, ಈ ಮೂವಿಗೆ ಮಾರ್ಕೆಟಿಂಗ್ ಸರಿಯಾಗಾದ್ರೆ ಪಕ್ಕ ಈ ಮೂವಿ ಬ್ಲಾಕ್ ಬಸ್ಟರ್ ಆಗುತ್ತೆ, ಇಲ್ಲ ಅಂದ್ರೆ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾನೆ. ಈ ಕಾನ್ಫಿಡೆಂಟ್ ನೋಡಿ ಪ್ರೊಡ್ಯೂಸರ್ ಇದಕ್ಕೆ ಒಪ್ಕೋತಾನೆ. ಅಂಡ್ ವಿನೀತ್ಗೂ ಆ ಮೂವಿ ಮೇಲೆ ಅದೇ ಕಾಂಪ್ರಮೈಸ್ ಮಾಡ್ಕೊಳಕ್ ಇಷ್ಟ ಇರಲಿಲ್ಲ. ಅವನು ಹ್ಯಾನಾಗೆ 8 kg ನೀನು ತೂಕ ಇಳಿಸ್ಬೇಕು ಅಂತ ಹೇಳ್ತಾನೆ. ಹ್ಯಾನಾ ಡೈರೆಕ್ಟರ್ ಅರ್ಜುನ ಇಷ್ಟಪಡ್ತಾ ಇದ್ಲು. ಅರೆ ಅರ್ಜುನು ಈಗ ಬೇರೆ ಹುಡುಗಿನ ಇಷ್ಟಪಡ್ತಿದ್ದ. ಅದಕ್ಕೆ ಅವನ ಜೊತೆ ರಿವೆಂಜ್ ತೊಗೊಳಕ್ಕೆ ಈ ಮೂವಿ ಒಪ್ಕೊಂಡಿದ್ಲು. ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೋ ಹ್ಯಾನಾ ಆಕ್ಟಿಂಗ್ ನೋಡಿ ವಿನೀತ್ಗೆ ಈ ರೋಲ್ ಕಾಲ್ ಶೂಟ್ ಆಗಲ್ಲ ಅಂತ ಅನಿಸ್ತಾ ಇತ್ತು. ಮತ್ತು ಹ್ಯಾನಾನು ಡಯಟ್ ಮಾಡದೆ ಯಾವಾಗ್ಲೂ ತಿಂತಾ ಇದ್ಲು. ಇದರಿಂದ ವಿನೀತ್ಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೊಂದ್ ಕಡೆ ಸಚಿನ್ ಹ್ಯಾನಾ ಜೊತೆ ಇನ್ನೊಂದು ಮೂವಿನ ಡೈರೆಕ್ಟ್ ಮಾಡ್ಕೊಳಕ್ಕೆ ಮಾತುಕತೆಗೆ ಬರ್ತಾನೆ. ಅಂಡ್ ಈ ಮೂವಿ ರೈಟರ್ ಬೇರೆ ಯಾರು ಅಲ್ಲ, ವಿನೀತ್ ಮೊದಲನೇ ಮೂವಿನ ಡೈರೆಕ್ಟ್ ಮಾಡಿರೋ ತರನೇ ಮೂವಿನ ರಿಲೀಸ್ ಮಾಡಿದ್ನಲ್ಲ ಅದೇ ರೈಟರು. ಇವನ್ ಥಿಂಕಿಂಗು ಅವ್ನ್ ಥಿಂಕಿಂಗು ಸಿಮಿಲರ್ ಆಗೇ ಇತ್ತು. ಇವಾಗ ವಿನೀತ್ಗೆ ಎಲ್ಲಿ ಇವ್ನ ನಂತರನೇ ಮೂವಿನ ಬರಿತಾನೋ ಅಂತ ಭಯ ಇರುತ್ತೆ. ಮತ್ತೊಂದ್ ಕಡೆ ವಿನೀತ್ನ ಸ್ಕ್ರಿಪ್ಟ್ ಕಾಣೆ ಆಗಿರುತ್ತೆ. ಇವಾಗ ಅವನು ಫುಲ್ ಟೆನ್ಷನ್ ಆಗಿ ಇದನ್ನ ಪಕ್ಕ ಅರ್ಜುನೇ ಮಾಡಿದ್ದು ಅಂತ ಅರ್ಜುನ್ ಹತ್ರ ಹೋಗ್ತಾನೆ. ಆಗಷ್ಟೇ ಅರ್ಜುನ್ ಆಫ್ಟರ್ ಪಾರ್ಟಿ 2 ಅಂತ ಒಂದು ಬ್ಲಾಕ್ ಬಸ್ಟರ್ ಮೂವಿನ ಕೊಟ್ಟಿರ್ತಾನೆ. ಆದ್ರೆ ರಿವ್ಯೂವರು ಈ ಮೂವಿ ವಿನೀತ್ ಮೂವಿ ಶಾರ್ಟ್ ಮೂವಿ ತರನೇ ಇದೆ ಅಂತ ರಿವ್ಯೂ ಹಾಕಿರ್ತಾನೆ. ಅವಾಗ ಅವನು ರಿವ್ಯೂವರ್ ಹತ್ರ ನೀವ್ ಹೇಗಿದ್ದೀನೆಲ್ಲ ಓಪನ್ ಅಪ್ ಆಗಿ ಹೇಳಿದ್ರಿ ಅಂತ ಕೇಳಿದ್ಕೆ ಅವನು ಫಸ್ಟ್ ಅವನು ಆಫ್ಟರ್ ಪಾರ್ಟಿ ಅಂತ ಮೂವಿ ಮಾಡ್ದ, ಅದು ನಿಂಗೆ ಸಿಮಿಲರ್ ಆಗಿತ್ತು, ಬಟ್ ಇಂಡಸ್ಟ್ರಿಲಿ ಇದು ಕಾಮನ್. ಬಟ್ ಸೆಕೆಂಡ್ ಮೂವಿ ಡೇಟ್ ನಿಂತರನೇ ಕಾಪಿ ಮಾಡ್ದ, ಅದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಿಲ್ಲ, ಅದಕ್ಕೆ ಈ ತರ ಹೇಳ್ತೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವನು ನೀ ಮೂವಿನ ಡಿಲೀಟ್ ಮಾಡ್ದಲ್ಲ, ಅದರಿಂದ ಎಷ್ಟು ಜನ ಶ್ರಮ ಇತ್ತು, ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ದ ಅಂತ ಕೇಳ್ತಾನೆ. ಅವಾಗ ವಿನೀತ್ ನೀವು ಅದರಿಂದ ಇರುವಂಥ ಆರ್ಟಿಸ್ಟು ಟೆಕ್ನಿಷಿಯನ್ ಶ್ರಮ ನೋಡ್ತಾ ಇರ, ಅವ್ರು ಬರೀ ಮೂವಿಗೆ 3 ತಿಂಗಳು ಕೆಲಸ ಮಾಡಿದ್ದು, ಆದರೆ ನಾನು ಈ ಸ್ಕ್ರಿಪ್ಟ್ಗೆ ಎಷ್ಟು ವರ್ಷಗಳ ಕಾಲ ತಲೆ ಕೆಡ್ಸ್ಕೊಂಡ್ ಬರ್ದೀನಿ ಅಂತ ನನಗೆ ಗೊತ್ತು. ನನ್ನ ಕನಸಾಗಿತ್ತು, ಲೈಫ್ ಆಗಿತ್ತು, ಆ್ಯಂಡ್ ನನ್ನ ಅಬ್ಸೆಷನ್ನ ನಾನು ಯಾವತ್ತೂ ದೂರ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಈ ಥರ ಮಾಡಿದೆ ಅಂತ ಹೇಳ್ತಾನೆ. ಇವಾಗ ಅವನು ಅರ್ಜುನ್ ಹತ್ರ ಹೋಗಿ ನೀನೇ ಆ ಸ್ಕ್ರಿಪ್ಟ್ ಕದ್ದಿದ್ದಲ್ವಾ, ಹೇಳು ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನು ಆ ಸ್ಕ್ರಿಪ್ಟನ್ನು ನಾನು ಕದ್ದಿಲ್ಲ, ಅಕಸ್ಮಾತ್ ನನ್ನ ಹತ್ರ ಆ ಸ್ಕ್ರಿಪ್ಟ್ ಇದ್ದಿದ್ರೆ ಅದನ್ನು ಸುಟ್ಟಾಗ್ತಾ ಇದೆ, ನೀನು ಡಿಸ್ಟ್ರಾಯ್ ಮಾಡೋದು ನನ್ನ ಉದ್ದೇಶ ಅಂತ ಹೇಳ್ತಾನೆ. ಅವನಿಗಿಂತ ಟ್ಯಾಲೆಂಟೆಡ್ ಯಾರು ಇಂಡಸ್ಟ್ರಿ ಬಂದು ಬೆಳಿಬಾರ್ದು ಅನ್ನೋ ಸೆಲ್ಫಿಶ್ನೆಸ್ ಅವ್ನಿಗಿರುತ್ತೆ. ಮತ್ತೊಂದ್ ಕಡೆ ಅವ್ನ ಫ್ರೆಂಡ್ ಸುಜಿತ್ಗೆ ಯುದ್ಧ ಅನ್ನೋ ಒಂದು ಮೂವಿಲಿ ಡೈರೆಕ್ಟ್ ಮಾಡೋ ಅವಕಾಶ ಸಿಗುತ್ತೆ. ಇದರಿಂದ ಅವ್ನ ಫ್ರೆಂಡ್ ಸುಜಿತ್ ಆ ಮೂವಿ ಟೀಮ್ಗೆ ಸೇರ್ಕೋತಾನೆ. ಆಗ ವಿನೀತ್ಗೆ ಎಲ್ಲಿ ಇವನು ನನ್ನ ಡೈರೆಕ್ಷನ್ ಸ್ಟೈಲ್ನೇ ಕಾಪಿ ಮಾಡುತ್ತಂತ ಭಯ ಇರುತ್ತೆ. ಆದ್ರೂ ಅವನು ಈ ಮೂವಿನ ಹೇಗಾದ್ರೂ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಆ ಮೂವಿ ಮೇಕಿಂಗ್ ಅಲ್ಲಿ ತೊಡ್ಕೋತಾನೆ. ಬಟ್ ಮೂವಿಯ ಮೇನ್ ಹೀರೋಯಿನ್ ಹ್ಯಾನಾ ಅರ್ಜುನ್ನ ಮದ್ವೆ ಆಗ್ತಾಳೆ. ಅಂಡ್ ಇದು ಸಿಂಪಲ್ ಆಗಿ ಸರ್ಪ್ರೈಸ್ ಮ್ಯಾರೇಜ್ ಆಗಿರುತ್ತೆ. ನ್ಯೂಸ್ ಅವಳು ನಾವಿಬ್ರು ಬಹಳ ವರ್ಷದಿಂದ ಲವ್ ಮಾಡ್ತಾ ಇದ್ವಿ, ಅಂಡ್ ಇವಾಗ ಮದುವೆ ಆಗ್ತಾ ಇದೀವಿ, ನಾನು ನೆಕ್ಸ್ಟ್ ಯುದ್ಧನ ಮೂವಿನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಂಡ್ ಅವಳು ವಿನೀತ್ ಮೂವಿಯಿಂದ ಹೊರಡೆ ಬರ್ತಾ ಇದ್ದೀನಿ ಅಂತ ಸಹ ಹೇಳ್ತಾಳೆ. ಆಗ ವಿನೀತ್ ತುಂಬಾನೇ ಶಾಕ್ ಆಗ್ತಾನೆ. ಆದ್ರೆ ಪ್ರೊಡ್ಯೂಸರು ನೀನ್ ತಲೆ ಕೆಡ್ಸ್ಕೋಬೇಡ, ಅವಳು ಹೋದ್ರೆ ಏನು, ಬೇಗ ಯಾವ್ದಾದ್ರು ಹೊಸ ಆರ್ಟಿಸ್ಟ್ ನ ಹುಡುಕು, ಅವಳನ್ನ ಇಟ್ಕೊಂಡೆ ಮೂವಿನ ಕಂಪ್ಲೀಟ್ ಮಾಡು ಅಂತ ಹೇಳ್ತಾನೆ. ಆಗ ವಿನೀತ್ ಹೊಸ ಹೀರೋಯಿನ್ ನ ಹುಡುಕಿ ಮೂವಿನ ಕಂಪ್ಲೀಟ್ ಮಾಡಿ ಇವಾಗ ಮೂವಿ ರಿಲೀಸ್ ಟೈಮು ಬರುತ್ತೆ.
ಆದ್ರೆ ಅದೇ ಟೈಮ್ಗೆ ಅವ್ನ ಫ್ರೆಂಡ್ ಸುಜಿತ್ನ ಯುದ್ಧ ಮೂವಿನೂ ರಿಲೀಸ್ ಆಗಿರುತ್ತೆ. ಇಲ್ಲಿ ಆ ಮೂವಿಯ ಪಾಂಪ್ಲೆಟ್ ಪೋಸ್ಟರ್ಸ್ ಎಲ್ಲ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ ಅಂಡ್ ಒಳ್ಳೆ ಮಾರ್ಕೆಟಿಂಗು ಸಹ ಆಗ್ತಾ ಇರುತ್ತೆ. ಆದ್ರೆ ವಿನೀತ್ ಮೂವಿಗೆ ಪ್ರಮೋಷನ್ ಆಗ್ತಾ ಇರಲ್ಲ. ಆಗ ಅವನು ಪೋಸ್ಟರ್ ಮಾಡೋರ ಹತ್ರ ಹೋಗಿ ಯಾಕೆ ನಮ್ಮ ಮೂವಿ ಪೋಸ್ಟರ್ನ ಸರಿಯಾಗಿ ಅಂಟಿಸ್ತಾ ಇಲ್ಲ, ಏನಾಯ್ತು ಅಂತ ಕೇಳಿದಾಗ ಅವರು ವರ್ಷಕ್ಕೆ ಏನಿಲ್ಲ ಅಂದ್ರೂ 10 ಮೂವಿನ ನಾವು ಮಾಡೇ ಮಾಡ್ತೀವಿ. ಆದ್ರೆ 10 ಮೂವಿಲಿ ಕೆಲವು ಮೂವಿ ಫ್ಲಾಪ್ ಆಗುತ್ತೆ, ಕೆಲವು ಮೂವಿ ಹಿಟ್ ಆಗುತ್ತೆ. ಕೆಲವು ಮೂವಿನ ಈ ಬಿಸ್ನೆಸ್ ಮ್ಯಾನ್ಗಳು ಬೇಕು ಅಂತಾನೆ ಫ್ಲಾಪ್ ಮಾಡಕ್ಕೆ ತೆಗಿತಾರೆ. ಅದ್ರಲ್ಲಿ ನಿಮ್ಮ ಮೂವಿನೂ, ಈ ಮೂವಿಗೆ ಇವಾಗ 10 ಕೋಟಿ ಬಜೆಟ್ ಆಗಿದ್ರೆ ಅದನ್ನ ಅವರು 35 ಕೋಟಿ ಅಂತ ತೋರಿಸಿ ಆ ಮೂವಿ ಫ್ಲಾಪ್ ಆಗೋದಕ್ಕೆ ಕಾಯ್ತಾ ಇರ್ತಾರೆ. ಮೂವಿ ಏನಾದ್ರು ಡಿಸಾಸ್ಟರ್ ಆದ್ರೆ ಅವ್ರಿಗೆ ಟ್ಯಾಕ್ಸ್ ಕಟ್ಟೋದು ತಪ್ಪುತ್ತೆ ಅಂಡ್ ಆತರ ಬಿಸ್ನೆಸ್ ಮಾಡಕ್ಕೆ ನಿನ್ನ ಉಪಯೋಗಿಸ್ಕೊಂಡ್ರು ಅಂತ ಹೇಳ್ತಾರೆ. ಇದರಿಂದ ವಿನೀತ್ಗೆ ತುಂಬಾನೇ ಬೇಜಾರಾಗುತ್ತೆ. ಅವ್ನ ಮೂವಿ ಫ್ಲಾಪ್ ಆಗುತ್ತೆ ಅಂತ ಅವ್ನಿಗೆ ಮೊದಲೇ ಭಯ ಇತ್ತು ಅಂಡ್ ಇದು ಅವನ ಮೆಂಟಲಿ ಪ್ರಿಪೇರ್ ಮಾಡುತ್ತೆ. ಈಗ ಮೂವಿ ರಿಲೀಸ್ ಟೈಮ್ ಬರುತ್ತೆ, ಎಲ್ಲಿ ಎಲ್ಲರೂ ಹ್ಯಾನಾನ ಯುದ್ಧ ಮೂವಿನ ನೋಡಕ್ ಹೋಗ್ತಾರೆ. ಬಟ್ ವಿನೀತ್ ಮೂವಿ ನೋಡಕ್ಕೆ ಅಷ್ಟೊಂದ್ ಜನ ಬಂದಿರಲ್ಲ. ಇವಾಗ ಅವನು ಮತ್ತೆ ಅವ್ರ ಫ್ಯಾಮಿಲಿ ಮತ್ತೆ ಪ್ರೊಡ್ಯೂಸರು ಆ ಮೂವಿಯನ್ನ ಥಿಯೇಟರ್ ಅಲ್ಲಿ ನೋಡ್ತಾರೆ. ಅಲ್ಲಿ ಆ ಮೂವಿ ಮುಗಿದ್ಮೇಲೆ ಅವ್ರ ಅಪ್ಪ ಅಮ್ಮ ನಿಜವಾಗ್ಲೂ ನಾನು ಈ ಮೂವಿ ನೋಡಿ ಭಯ ಪಟ್ಟೆ ಅಂತ ಹೇಳ್ತಾರೆ. ಅಂಡ್ ಇದರಿಂದ ವಿನೀತ್ಗೆ ಖುಷಿ ಆಗುತ್ತೆ ಅಂಡ್ ಅವನು ಪ್ರೊಡ್ಯೂಸರ್ಗೆ ಮೂವಿ ಹೇಗಿತ್ತು ಅಂತ ಕೇಳಕ್ ಹೋಗ್ತಾನೆ. ಬಟ್ ಪ್ರೊಡ್ಯೂಸರು ಈ ಮೂವಿ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಸತ್ತೋಗಿರ್ತಾರೆ. ಇದರಿಂದ ನ್ಯೂಸ್ ಬೇಗ ಸ್ಪ್ರೆಡ್ ಆಗುತ್ತೆ ಅಂಡ್ ಜನ ಎಲ್ಲ ಈ ಮೂವಿ ನೋಡಕ್ ಬರ್ತಾರೆ. ಅಂಡ್ ಯಾರ್ಯಾರೆಲ್ಲ ಈ ಮೂವಿನ ನೋಡ್ತಾರೋ ಕೆಲವೊಬ್ರೆಲ್ಲ ಸೂಸೈಡ್ ಮಾಡ್ಕೊಳಕ್ಕೆ, ಕೆಲವೊಬ್ರೆಲ್ಲ ಮೆಂಟಲಿ ತುಂಬಾನೇ ವೀಕ್ ಆಗಿರ್ತಾರೆ. ಅಂಡ್ ಆ ಮೂವಿ ದಿನೇ ದಿನೇ ತುಂಬಾನೇ ಪಾಪ್ಯುಲರ್ ಆಗಿ ಬ್ಲಾಕ್ ಬಸ್ಟರ್ ಆಗುತ್ತೆ. ಈ ಸಕ್ಸಸ್ ನ ಅರ್ಜುನ್ ಕೈಲಿ ನೋಡಕ್ ಆಗಲ್ಲ. ಮತ್ತೊಂದ್ ಕಡೆ ಸಚಿನ್ ನ ಫ್ರೆಂಡ್ ಬರ್ದಂತ ರಿವ್ಯೂ ಸಿಗುತ್ತೆ. ಇಲ್ಲಿ ಅವರು ಡೆವಿಲ್ಸ್ ಐಲ್ಯಾಂಡ್ ಬಗ್ಗೆ ರಿವ್ಯೂ ನ ಬರ್ದಿದ್ರು. ಇದನ್ನ ಇಟ್ಕೊಂಡು ಅವರು ಈ ಡೆವಿಲ್ಸ್ ಐಲ್ಯಾಂಡ್ ಅನ್ನೋದೇನಿದೆ ಅದ್ ನಮ್ಮ ಅಪ್ಪನ್ ಬರ್ದಿರೋಂತ ಬುಕ್ಕು, ಅದನ್ನ ತಗೊಂಡ್ ಕಾಪಿ ಮಾಡಿದಾನೆ ಅಂತ ಇರುತ್ತೆ. ಬಟ್ ಆಕ್ಚುಲಿ ಅವನು ಅದನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ದ, ಕಾಪಿ ಮಾಡಿರ್ಲಿಲ್ಲ. ಇದರಿಂದ ನ್ಯೂಸ್ ಅಲ್ಲೆಲ್ಲ ಇವ್ನು ಕಾಪಿ ಕೇಟ್ ಅಂತೆಲ್ಲ ಹರಿದಾಡುತ್ತೆ. ಇದರಿಂದ ವಿನೀತ್ಗೆ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ಅವ್ನಿಗೆ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಅವಾರ್ಡ್ ಸಿಗುತ್ತೆ. ಬಟ್ ಅವ್ನು ಅವಾರ್ಡ್ ಇಸ್ಕೊಂಡ್ ಬರುವಾಗ ಯಾರು ಅವ್ನಿಗೆ ಚೇರ್ ಮಾಡ್ತಾ ಇರಲ್ಲ, ಎಲ್ಲರೂ ಅವನ್ನ ಏಟ್ ಮಾಡ್ತಾ ಇರ್ತಾರೆ. ಹಾಗ ಅವನು ಮೈಕ್ ಇಸ್ಕೊಂಡು ನನ್ನ ಸೋಲನ್ನ ಬಯಸ್ತಾ ಇದ್ದಂತಹ ಪ್ರೊಡ್ಯೂಸರು, ಡೈರೆಕ್ಟರು, ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ ಯು, ನೀವ್ಯಾರು ರಿಯಾಲಿಟಿನ ಒಪ್ಕೊಳ್ಳಲ್ಲ. ರಿಯಾಲಿಟಿ ನಿಜ ಅನ್ನೋದು ಎಷ್ಟು ಬ್ಲೈಂಡ್ ಆಗಿರುತ್ತೆ, ಸತ್ಯ ಎಷ್ಟು ಭಯಂಕರವಾಗಿರುತ್ತೆ ಅಂತ ನನಗೆ ಗೊತ್ತು. ಹಾಗೂ ಈ ಮೂವಿ ನೋಡಿದವ್ರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಅವಾರ್ಡ್ ಇಸ್ಕೊಂಡು ಹೋಗ್ತಾನೆ. ಹಾಗೂ ನಮ್ಮ ಹೀರೋ ಹೊಸ ಸ್ಕ್ರಿಪ್ಟ್ ನ ಬರೆಯಕ್ಕಂತ ಟ್ರೈ ಮಾಡ್ತಾನೆ. ಬಟ್ ಅವ್ನಿಗೆ ಆಗಲ್ಲ. ಆದ್ರೆ ಅವನು ಹೊಸ ಮೂವಿ ಮಾಡೋ ತಂಟ ನಮ್ ಬಿಡಲ್ಲ ಅಂತ ಅವ್ನ ಪ್ರಯತ್ನನ ಮಾಡ್ತಾನೆ ಇರ್ತಾನೆ. ಇದಾಗಿತ್ತು ಈ ಸಿನಿಮಾದ ಕತೆ. ಈ ಸಿನಿಮಾದಲ್ಲಿ ರಿಯಾಲಿಟಿನ ಬಿಚ್ಚಿಟ್ಟು ತೋರ್ಸಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನ ಈ ಮೂವಿ ನೋಡುವಾಗ ಅರ್ಥ ಮಾಡ್ಕೋತೀರಾ. ಸೊ ಇದಾಯಿತು ಈ ಮೂವಿಯ ಕತೆ. ಇನ್ನೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.